सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः तस्मै श्री गुरवे नमः। ಭಗವದ್ಗೀತೆ ಕರ್ಮಯೋಗದ 3ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. 18 ಶ್ಲೋಕಗಳನ್ನು ನೋಡಿದ್ವಿ. ಮುಂದುವರಿಸ್ತಾ 19ನೇ ಶ್ಲೋಕವನ್ನು ನಾವು ನೋಡಬೇಕಾಗಿದೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಶ್ರೀ ಭಗವಾನುವಾಚ. 18 ಮತ್ತು 19ನೇ ಶ್ಲೋಕ. ನೈವ ತಸ್ಯ ಕೃತೇನಾರ್ಥಃ ನಾ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ. ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. 18ನೇ ಶ್ಲೋಕದಲ್ಲಿ ಕರ್ಮಯೋಗ 3ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಂತಹವನಿಗೆ ಕರ್ಮ ಮಾಡಿದ್ದರಿಂದ ಆಗಬೇಕಾದದ್ದೇನೂ ಇಲ್ಲ, ಕರ್ಮ ಬಿಟ್ಟಿದ್ದರಿಂದ ಏನೂ ಆಗಬೇಕಾದ್ದಿಲ್ಲ. ಆತನು ಯಾವ ಪ್ರಾಣಿಯನ್ನು ಯಾವ ವಿಷಯಕ್ಕಾಗಿಯೂ ಅವಲಂಬಿಸಬೇಕಾಗಿಲ್ಲ. ಯಾರು ಕರ್ಮವನ್ನು ಮಾಡಬಾರ್ದು, ಮಾಡದೇ ಇದ್ರೂ ಪರವಾಗಿಲ್ಲ ಅಂತಾರೆ ಅಂದರೆ, ಈ ಪಂಚಭೂತಗಳಲ್ಲಿ ಯಾರು ಆ ಪಂಚಭೂತವನ್ನು ತನಗಾಗಿ ಬಳಸ್ಕೊಳ್ತಾ ಇಲ್ವೋ ಅಂಥವನು ಕರ್ಮ ಮಾಡದೇ ಇದ್ರೂ ಪರವಾಗಿಲ್ಲ ಅಂತ ಭಗವಂತ ಹೇಳ್ತಿದ್ದಾನೆ. ನಾವೆಲ್ಲ ಕರ್ಮ ಮಾಡಲೇಬೇಕು ಅನ್ನೋ ಅರ್ಥದಲ್ಲಿ. ಮುಂದುವರಿಸ್ತಾ ಭಗವಂತನೇ ಹೇಳ್ತಾ ಇದ್ದಾನೆ, ಆದ್ದರಿಂದ ನೀನು ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ. ಅಂದರೆ ಯಾರೋ ಆತ್ಮನಲ್ಲೇ ತೃಪ್ತನಾಗಿದ್ದಾನೋ ಅವನು ಕರ್ಮ ಮಾಡಬೇಕಾಗಿಲ್ಲ ಅಂತಿರೋದು. ಗೀತೆಯಲ್ಲಿ ಹೇಳಿದೆ ಕರ್ಮ ಮಾಡೋದೇನು ಬೇಡ, ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ಕೊಳ್ಳೋ ಆಗಿಲ್ಲ. ಅದಕ್ಕೆ ಜಸ್ಟಿಫೈ ಮಾಡ್ತಾ ಇದ್ದಾನೆ ಭಗವಂತ ಕೃಷ್ಣ ಇಲ್ಲಿ. ನೀನು ಈ ಮಟ್ಟಕ್ಕೆ ಇನ್ನೂ ಬಂದಿಲ್ಲ. ಮಾಡತಕ್ಕ ಕರ್ಮವನ್ನು ಯಾವ ಆಸಕ್ತಿ ಸಂಗವೂ ಇಲ್ಲದೆ ಮಾಡು. ನಿರಾಸಕ್ತನಾಗಿದ್ದು ಮಾಡುವ ಕರ್ಮದಿಂದ ಪುರುಷನು ಪರಮಾತ್ಮನನ್ನು ಪಡೆಯುತ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ. ನಾವಿನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಅಂದರೆ ಆತ್ಮನಲ್ಲೇ ರಮಿಸ್ತಾ ಆತ್ಮನಲ್ಲೇ ನಿಂತಿರುವಂತಹ ವ್ಯಕ್ತಿ ಜ್ಞಾನಿ ಯಾರಿದ್ದಾನೋ ಅವನು ಕರ್ಮ ಮಾಡಬೇಕಾಗಿಲ್ಲ. ನೀನಿನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಅರ್ಜುನನಿಗೆ ಹೇಳುವಾಗ ನಮಗೂ ಕೂಡ ಭಗವಂತ ಹೇಳ್ತಾ ಇರೋದು, ನೀವಿನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಆದ್ದರಿಂದ ನೀವು ಮಾಡುವ ಕೆಲಸವನ್ನು ಮಾಡಿ, ಯಾವ ಸಂಘವೂ ಇಲ್ಲದೆ ಯಾವ ಆಸಕ್ತಿಯೂ ಇಲ್ಲದೆ ಮಾಡೋದು ಅಂದರೆ ಏನು, ಯಾವ ಫಲಾಪೇಕ್ಷೆನೂ ಇಲ್ಲದೆ ಮಾಡುವಂಥದ್ದು. ಇದು ಭಗವಂತನ ಕೆಲಸ. ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ. ಯಾಕೆ ನಾವು ಹಿಂದೆ ನೋಡಿದ್ದೀವಿ, ಮನುಷ್ಯನನ್ನು ಭಗವಂತ ಸೃಷ್ಟಿಸಿರೋದೇ ಆ ಕರ್ಮ ಸಹಿತನಾಗಿ. ಅವನು ಅಲ್ಲಿ
ಕರ್ಮ ಮಾಡದೆ ಯಾರೂ ಇರೋಕ್ಕಾಗಲ್ಲ. ಆ ರೀತಿಯಲ್ಲಿ ಭಗವಂತ ಆ ಕರ್ಮ ಸಹಿತನಾಗಿ ಆ ಬ್ರಹ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅಂತ. ಹಾಗಾಗಿ ನಾವು ಕರ್ಮ ಮಾಡದೇ ಇರುವ ಹಾಗಿಲ್ಲ. ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕರ್ಮವನ್ನು ಮಾಡು. ನಿರಾಸಕ್ತನಾಗಿದ್ದು ಮಾಡುವ ಕರ್ಮದಿಂದ ಪುರುಷನು ಪರಮಾತ್ಮನನ್ನೇ ಪಡೆಯುತ್ತಾನೆ. ನೋಡಿ, ಯಾವಾಗ ನಮಗೆ ಭಗವಂತನಿಗೆ ಇದನ್ನೇ ಕೊಡು ಅಂತ ಕೇಳಿಕೊಂಡು ನಾವು ಕರ್ಮವನ್ನು ಮಾಡ್ತೀವೋ ಅಥವಾ ಪ್ರಾರ್ಥನೆಯನ್ನು ಮಾಡ್ತೀವೋ, ಭಗವಂತ ನಾವು ಎಲ್ಲಿ ಕೇಳ್ತೀವೋ ಅದನ್ನೇ ಕೊಟ್ಬಿಡ್ತಾನಂತೆ. ಒಂದು ಪಕ್ಷ ಅವನಿಗೆ ಚಾಯ್ಸ್ ಕೊಟ್ಟರೆ, ನೀನು ಏನು ಕೊಡ್ತೀಯ ಅದು ಕೊಡು ಅಂತಂದರೆ ಅವನು ನಮಗೇನು ಯೋಗ್ಯನೋ ಅದು ಕೊಡ್ತಾನೆ. ಪರಮಾತ್ಮನನ್ನು ಪಡೆಯುತ್ತಾನೆ ಅಂತ ಹೇಳಿದ್ರೆ ಪರಮಾತ್ಮ ಕೊಡುವಂತಹ ಸಣ್ಣ ಪುಟ್ಟದ್ದನ್ನು ನಾವು ಪಡ್ಕೋಬೇಕಾಗಿಲ್ಲ, ಪರಮಾತ್ಮನನ್ನೇ ಪಡ್ಕೊಳ್ಳೋದು ನಾವು ಅಂತ. ಎಷ್ಟು ಸುಂದರ ನೋಡಿ. ಈಗ ಕೃಷ್ಣ ಕೂಡ ಯುದ್ಧಕ್ಕೆ ಮೊದಲು ಪಾಂಡವ ಕೌರವ್ರಿಗೆ ಹೇಳಿದಾಗ ನಿಮ್ಗೆ ಏನು ಬೇಕು ಅಂದಾಗ ಅವನು ಅಕ್ಷೋಹಿಣಿ ಸೈನ್ಯ ಕೇಳ್ದ ದುರ್ಯೋಧನ. ಅರ್ಜುನ ಏನು ಹೇಳ್ದ, ನೀನು ನಮ್ಮ ಜೊತೆ ಇದ್ಬಿಡಪ್ಪ ಭಗವಂತ ಅಂತ. ಹಾಗಾಗಿ ನಾವು ಕೇಳ್ಕೊಳ್ಳುವಾಗಲೂ ಆ ಭಗವಂತನ ಹತ್ರ ಹೋಗಿ ಏನೋ ಸಣ್ಣ ಪುಟ್ಟಕ್ಕೆ ಕೇಳೋ ಬದಲು ಭಗವಂತ ನೀನೇ ನಮ್ಮ ಜೊತೆ ಇರು ಅಂತ ಹೇಳ್ಬಿಡ್ಬೇಕು. ಅವನೇ ಎಲ್ಲ ಮಾಡ್ತಾನೆ. ಆದ್ದರಿಂದ ನಿರಾಸಕ್ತನಾಗಿದ್ದು ಮಾಡುವ ಕರ್ಮದಿಂದ ಪುರುಷನು ಪರಮಾತ್ಮನನ್ನೇ ಪಡಿತಾನೆ, ಭಗವಂತನನ್ನೇ ಪಡಿತಾನೆ ಅವನು. ಆ ರೀತಿಯಾಗಿ ಕರ್ಮವನ್ನು ಅವನು ಮಾಡಬೇಕು. ನಿರಾಸಕ್ತಿ ಅದು ಏನು ಬರುತ್ತೋ ಬರಲಿ. ಸಿ, ಗಾಡ್ ಆಲ್ವೇಸ್ ಗಿವ್ಸ್ ಅಸ್ ವಾಟ್ ವಿ ಡಿಸರ್ವ್, ನಾಟ್ ವಾಟ್ ವಿ ಡಿಸೈರ್. ನನ್ನ ಫ್ರೆಂಡ್ ಒಬ್ಬಳು ಯಾವಾಗಲೂ ಹೇಳ್ತಾ ಇದ್ರು, ನಾನು ಈ ಸಣ್ಣ ಪುಟ್ಟದ್ದು ಕೇಳ್ಬಿಟ್ಟು ಭಗವಂತ ಏನಾದರೂ ಅದಕ್ಕಿಂತ ಹೆಚ್ಚಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದ ಅಂದರೆ ನಾನು ಇಷ್ಟೇ ಕೊಡೋ ಸಾಕು ಅಂತ ಕೇಳಿದಾಗತ್ತಲ್ವಾ. ಅದಕ್ಕೆ ಬೇಡ ಅವನೇನು ಕೊಡ್ತಾನೋ ಅದನ್ನೇ ಕೊಡಲಿ, ನಾನು ಏನು ಕೇಳೋದಿಲ್ಲ ಅಂತ. ಸರಸ್ವತಿ ಅಮ್ಮ, ನಿಮ್ಮದು ವಿಡಿಯೋ ಆಫ್ ಮಾಡ್ಕೊಳ್ಳಿ. ಹಾಂ, ಅದರಿಂದ ಭಗವಂತನನ್ನು ನಾವು ಕೇಳೋದು ಬೇಕಾಗಿಲ್ಲ. ಈ ರೀತಿಯಾಗಿ ಕರ್ಮ ಮಾಡಿದ್ರೆ ಆ ಭಗವಂತನೇ ಬಂದು ನಮ್ಮಲ್ಲಿರ್ತಾನೆ. ಆ ಭಗವಂತನನ್ನೇ ನಾವು ಪಡ್ತೀವಿ ಅಂದರೆ ಏನೋ, ಭಗವಂತ ನಮ್ಮ ಜೊತೆಲಿದ್ದಾಗ ನಮ್ಗೇನೇನು ಬೇಕೋ ಅನಿಸುತ್ತೋ ಎಲ್ಲವೂ ಆಗ್ತಾ ಹೋಗ್ಬಿಡುತ್ತಲ್ಲ. ಆ ಭಗವಂತನೇ ನಮ್ಮ ಜೊತೆ ಇರಲಿ, ಅವನು ಕೂಡ ಸಣ್ಣ ಪುಟ್ಟ ವಿಚಾರಗಳು ಬೇಡ. ಅದು ಪಡೆಯೋದು ಹೇಗೆ? ಸಂಘವೂ ಇಲ್ಲದೆ ಮಾಡು ಅಂತ ಹೇಳುವಾಗ ಕರ್ಮವನ್ನು ಆಸಕ್ತಿ ಇಲ್ಲದೆ ಮಾಡು, ಅದು ಭಗವಂತನ ಕೆಲಸ ಅಂತ ಮಾಡು. ಅದು ಪರಮಾತ್ಮನೇ ಬಂದು ನಿನ್ನೊಳಗಿರ್ತಾನೆ, ಆ ಭಗವಂತನನ್ನೇ ಪಡಿತೀಯ ನೀನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಮುಂದುವರಿಸ್ತಾ 20ನೇ ಶ್ಲೋಕದಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ ಮತ್ತಿತರರು ಕರ್ಮವನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಸಮಾಜದ ಏಳಿಗೆಗೋಸ್ಕರಕ್ಕಾಗಿಯಾದರೂ ನೀನು ಕರ್ಮ ಮಾಡಲೇಬೇಕು. ನನಗೋಸ್ಕರ ನಾನೇನೋ ಕರ್ಮ ಮಾಡಿಕೊಳ್ಳೇಬೇಕಾಗಿಲ್ಲ, ಆದ್ದರಿಂದ ನಾನೇನೋ ಕರ್ಮ ಮಾಡೋದಿಲ್ಲ ಅಂತ ಸುಮ್ಮನೆ ಇರು ಅಂತ ಹೇಳ್ತಾ ಇಲ್ಲ. ನಿನಗೆ ಮಾಡಲಿಕ್ಕಾಗತ್ತೋ, ಸಮಾಜದ ಏಳಿಗೆಗಾದರೂ ನೀನು ಕರ್ಮವನ್ನು ಮಾಡು. ನಿನಗೋಸ್ಕರ ಆಯಿತು, ಸ್ವಾರ್ಥ ಇಲ್ಲ, ನನಗೇನೋ ಬೇಕಾಗಿಲ್ಲ, ನಾನೇನೋ ಮಾಡೋದಿಲ್ಲ, ಫೈನ್. ಆದರೆ ಸಮಾಜದ ಏಳಿಗೆಗೋಸ್ಕರನಾದರೂ ನೀನು ಕೆಲಸ ಮಾಡು. ನೋಡಿ, ಪ್ರಪಂಚದಲ್ಲಿ ಹುಟ್ಟಿದ್ದೇವೋ, ಪ್ರಕೃತಿಯನ್ನು ಅನುಭವಿಸ್ತಾ ಇದ್ದೇವೋ, ಗಾಳಿ, ನೀರು, ಬೆಂಕಿ, ಆಕಾಶ ಇದೆಲ್ಲವನ್ನು ನಾವು ಉಪಯೋಗಿಸ್ತಾ ಇದ್ದೀವೋ, ನಮ್ಮ ಕರ್ತವ್ಯ ಇದೆ ವಾಪಸ್ ಕೊಡಲಿಕ್ಕೆ. ಯಾಕೆ? ಆ ಪ್ರಕೃತಿಯಿಂದ ಬರುವಂಥ ಎಲ್ಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಬೇರೆಯ ಪ್ರಾಣಿ ಪಕ್ಷಿಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ರೈತ ಬೆಳೆಯುವ ಆಹಾರದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಸುಗಳು ಕೊಡುವಂತಹ ಹಾಲು ಉತ್ಪಾದನೆಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈ ರೀತಿಯಾಗಿ ನಾವು ಪ್ರಪಂಚದಿಂದ ಏನೇನೋ ಎಲ್ಲೆಲ್ಲೋ ಎಷ್ಟೊಂದು ತಗೊಳ್ತಾ ಇರುವಾಗ
ವಾಪಸ್ ಕೊಡಬೇಕಲ್ವ ನಾವು. ಅದರ ಏಳಿಗೆಗೋಸ್ಕರವಾದರೂ ಕೆಲಸವನ್ನು ಮಾಡೋದು ಅದೆಲ್ಲರದು ಕರ್ತವ್ಯ. ದಟ್ ಇಸ್ ಡ್ಯೂಟಿ. ಪ್ರಪಂಚದ ಏಳಿಗೆಗೋಸ್ಕರನಾದರೂ ಸಮಾಜದ ಏಳಿಗೆಗೋಸ್ಕರನಾದರೂ ನೀನು ಕೆಲಸ ಮಾಡಲೇಬೇಕು. ಜನಕ ಮಹಾರಾಜರೆಲ್ಲ ಹಾಗೆ ಮಾಡಿದ್ದು. ಆ ಮಹಾರಾಜರಾಗಿದ್ದರು ಅವ್ರೇನು ಮಾಡಬೇಕಾಗಿತ್ತು? ಇಲ್ಲ, ಅವರು ಕೂಡ ಮಾಡ್ತಾಯಿದ್ರು. ನಿಮಗೆ ಹಿಂದೆ ಪಿಕ್ಚರ್ಗಳೆಲ್ಲ ನೋಡಿದರೆ ಸೀತಾಮಾತೆ ಸಿಗುವಾಗ ಅವ್ರು ಭೂಮಿಯನ್ನು ಉಳ್ತಾ ಇದ್ರು ಅಂತ ನೋಡ್ತೀವಲ್ವ. ಜನಕ ಮಹಾರಾಜರಂಥವರು ಕೂಡ ಆತ ಮಹಾರಾಜ ಆಗಿದ್ದರೂ ಕೂಡ ಅವನು ಕರ್ಮವನ್ನು ಮಾಡದೇ ಇರಲಿಲ್ಲ. ಕರ್ಮವನ್ನು ಮಾಡಿ ಪರಿಪೂರ್ಣತೆಯನ್ನು ಪಡೆದ ಅವನು ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಒಂದು ವೇಳೆ ನೀನು ಯುದ್ಧ ಮಾಡದಿದ್ದರೆ ಶ್ರೇಷ್ಠ ಪುರುಷನು ಮಾಡಿದುದನ್ನು ಉಳಿದ ಜನರು ಅನುಕರಣೆ ಮಾಡುತ್ತಾರೆ. ಯಾವುದನ್ನು ಅವನು ಸರಿ ಎಂದು ಮಾಡುತ್ತಾನೋ ಇತರರು ಅದನ್ನೇ ಅನುಸರಿಸುತ್ತಾರೆ. ಅರ್ಜುನನ್ ಹೇಳ್ತಾ ಇದ್ದಾನೆ ಡೈರೆಕ್ಟಾಗಿ, ಒಂದು ಪಕ್ಷ ನೀನು ಯುದ್ಧ ಮಾಡಲಿಲ್ಲ ಅಂತ ಇಟ್ಕೋ, ಅವಾಗೇನಂತಾರೆ, ಶ್ರೇಷ್ಠ ಪುರುಷರು, ನೀನೊಬ್ಬ ಶ್ರೇಷ್ಠ ವ್ಯಕ್ತಿ ಅರ್ಜುನ, ನೀನೆಲ್ಲೆಲ್ಲೋ ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನೆಲ್ಲ ಪಡೆದು ಬಂದಿರುವಂತಹ ವೀರ ಧೀರ ರಾಜ, ನಿನ್ನನ್ನೇ ನಂಬ್ಕೊಂಡಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ನೀನೊಬ್ಬ ಶ್ರೇಷ್ಠ ಪುರುಷ. ಒಂದು ವೇಳೆ ನೀನು ಯುದ್ಧ ಮಾಡದೇ ಇದ್ದರೆ ಶ್ರೇಷ್ಠ ಪುರುಷನು ಮಾಡಿದುದನ್ನು ಉಳಿದ ಜನರು ಅನುಕರಣೆ ಮಾಡುತ್ತಾರೆ. ರಾಜನೇ ಮಾಡ್ದ, ಅವನನ್ನು ಅನುಕರಣೆ ಮಾಡ್ತಾರೆ. ಅವನೇ ಯುದ್ಧ ಭೂಮಿಯನ್ನು ಬಿಟ್ಟು ಓಡೋದ, ನಾವೇನು ಅಲ್ವಾ? ಶ್ರೇಷ್ಠ ಜನರು ಏನು ಮಾಡ್ತಾರೋ ಅದನ್ನೇ ನಾವು ಅನುಕರಣೆ ಮಾಡ್ತೀವಂತೆ. ಯಾವುದನ್ನು ಅವನು ಸರಿಯೆಂದು ಮಾಡುತ್ತಾನೋ ಇತರರು ಅದನ್ನೇ ಅನುಸರಿಸುತ್ತಾರೆ. ನಾವು ಯಾವಾಗಲೂ ಅನುಕರಣೆ ಮಾಡ್ತೀವಲ್ವ. ನೋಡಿ, ಮಹಾತ್ಮ ಗಾಂಧೀಜಿಯವರು ಹಾಗಿದ್ದರು, ಸತ್ಯ ಹರಿಶ್ಚಂದ್ರ ಹಾಗಿದ್ದ, ಅವನು ಸತ್ಯವನ್ನೇ ಹೇಳ್ತಾ ಇದ್ದ. ಈ ರೀತಿಯ ಸಾಕಷ್ಟು ಉದಾಹರಣೆಗಳನ್ನು ನಮ್ಗೆ ಕೊಡ್ತಾರೆ. ಭಕ್ತ ಪ್ರಹ್ಲಾದ ನೋಡು, ಯಾವಾಗಲೂ ಹರಿ ಅಂದ್ಕೊಂಡು ಹರಿನಾಮವನ್ನು ಹರಿಯನ್ನೇ ಹೊಲಿಸ್ಕೊಂಡ್ಬಿಟ್ಟ ಅವನು. ಆ ಉದಾಹರಣೆಗಳು ನೋಡಿ, ಕೇಳುವಾಗ ಆ ಶ್ರೇಷ್ಠ ವ್ಯಕ್ತಿಗಳು ಏನು ಮಾಡಿದ್ರು ಅದನ್ನು ನಾವು ಅನುಕರಣೆ ಮಾಡ್ತೀವಿ. ಅವನು ಏನು ಸರಿ ಅಂತ ಮಾಡಿದ್ದ ಅದು ಜನರಿಗೆ ಉದಾಹರಣೆ ಆಗಬೇಕು. ಅದರಿಂದ ಅರ್ಜುನ, ನೀನು ಒಬ್ಬ ಕ್ಷತ್ರಿಯ, ನಿನ್ನ ಪ್ರಜೆಗಳನ್ನು ನೀನು ರಕ್ಷಿಸಬೇಕು, ನಿನ್ನ ಕರ್ತವ್ಯ ಅದು. ಆದ್ದರಿಂದ ನೀನು ಯುದ್ಧ ಮಾಡಬೇಕು. ಒಂದು ವೇಳೆ ನೀನು ಯುದ್ಧ ಮಾಡದೇ ಇದ್ದರೆ ನಿನ್ನಂತಹ ಬೇರೆ ಬೇರೆ ರಾಜರು ಯಾರಿದ್ದಾರೆ, ಅರ್ಜುನನೇ ಬಿಟ್ಟು ಹೋದ, ನಾವು ಓಡೋಗೋದೇ ಅಂತ ಏನು ದೊಡ್ಡ ವಿಷಯ ಅಂದ್ಕೊಂಡ್ಬಿಡ್ತಾರೆ. ಅದರಿಂದ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಹೇಗೆ ಅನುಸರಿಸ್ತೀವೋ ನಾವು ಆ ರೀತಿಯ ಶ್ರೇಷ್ಠ ವ್ಯಕ್ತಿಗಳಾದರೆ ನಮ್ಮನ್ನು ಅನುಸರಿಸ್ತಾರೆ ಅಂತ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ. ಈಗ ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಶುರು ಮಾಡ್ತೀವಿ. ಇನ್ಸ್ಟ್ರಕ್ಷನ್ಸ್ ಕೊಡೋದು ಬೇಡ, ನಾವು ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದರೆ ಉಳಿದವರು ಅದನ್ನು ನೋಡಿಕೊಂಡು ಆ ರೀತಿಯಲ್ಲಿ ನಡೆಯುವಾಗ ಆಗತ್ತೆ ಅಂತ ಯಾವಾಗಲೂ ಸ್ವಾಮೀಜಿಯವರು ನಮ್ಗೆ ಹೇಳ್ತಾಯಿದ್ರು. ಅದನ್ನೇ ಇಲ್ಲಿ ಗೀತೆಯಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಅವನು ಸರಿಯೆಂದು ಮಾಡುತ್ತಾರೋ ಇತರರು ಅದನ್ನೇ ಅನುಸರಿಸ್ತಾರೆ. ಆದ್ದರಿಂದ ನಿನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ನೀನು ಸರಿಯಾಗಿ ನಡ್ಕೊಳ್ಬೇಕು. ಮುಂದುವರಿಸ್ತಾ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಪ್ರಾರ್ಥನೆ, 3 ಲೋಕಗಳಲ್ಲಿಯೂ ನಾನು ಮಾಡಬೇಕಾದುದೇನೂ ಇಲ್ಲ, ಅಥವಾ ನಾನು ಇದುವರೆಗೂ ಪಡೆಯದೆ ಮುಂದೆ ಪಡೆಯಬೇಕಾದುದೇನೂ ಇಲ್ಲ.
ಆದರೂ ನಾನು ಕರ್ಮದಲ್ಲಿಯೇ ತೊಡಗಿರುವೆನು. ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನಾನು ಮಾಡಬೇಕಾದ್ದು ಏನಿಲ್ಲ ಈ ಪ್ರಪಂಚದಲ್ಲಿ. 3 ಲೋಕಗಳಲ್ಲೂ ನಾನು ಮಾಡಬೇಕಾಗಿರೋದು ಏನೂ ಇಲ್ಲ. ಸ್ವರ್ಗ, ನರಕ, ಭೂಲೋಕ, ಆಯ್ತಾ? ಅಥವಾ ನಾನು ಇದುವರೆಗೂ ಪಡೆಯದೆ ಮುಂದೆ ಪಡೆಯಬೇಕಾದುದೇನೂ ಇಲ್ಲ. ನನಗೇನೋ ಸಿಗಬೇಕು, ಅದಕ್ಕೋಸ್ಕರ ನಾನು ಕರ್ಮ ಮಾಡಬೇಕು, ಇಲ್ಲ. ನನಗೇನೂ ಇಲ್ಲ, ನಾನು ತೃಪ್ತಿಯಿಂದ ಇದ್ದೀನಿ. ಆದರೂ ನಾನು ಕರ್ಮದಲ್ಲಿ ತೊಡಗಿದ್ದೀನಿ ಅಂತ ಕೃಷ್ಣ ಅಲ್ಲಿ ಅರ್ಜುನನ ರಥಕ್ಕೆ ಸಾರಥಿಯಾಗಿದ್ದಾನೆ. ಕರ್ಮ ಮಾಡ್ತಾ ಇದ್ದಾನೆ ಅವನು ಅಲ್ವಾ? ಸಂಧಾನಕ್ಕೆ ಹೋಗಿದ್ದ ಅವನಲ್ಲಿ, ಕರ್ಮವನ್ನು ಮಾಡ್ತಾ ಇದ್ದಾನೆ. ನೋಡು, ನಾನು 3 ಲೋಕದಲ್ಲೂ ಮಾಡಬೇಕಾಗಿರೋದು ಏನೂ ಇಲ್ಲ, ಅಥವಾ ನಾನು ಏನೋ ಸಿಗಬೇಕು, ನನಗಿನ್ನು ನಾನು ಪಡ್ಕೊಳ್ಬೇಕು ಅನ್ನೋದು ಏನಿಲ್ಲ. ಆದರೂ ನಾನು ಕರ್ಮ ಮಾಡ್ತಾ ಇದ್ದೀನಿ. ಅದರಿಂದ ನೀವು ಕರ್ಮ ಮಾಡಿ ಅಂತ ಹೇಳ್ತಾ ಇರೋದು ಕೃಷ್ಣ. ಇದು ಒಂದು ಪಕ್ಷ ನಾನೇ ಕರ್ಮ ಮಾಡದೇ ಇದ್ರೆ, ಅಂದರೆ ಅವನನ್ನೇ ಶ್ರೇಷ್ಠ ವ್ಯಕ್ತಿ ಅಂತ ಉದಾಹರಣೆ ತಗೊಂಡು ಇಲ್ಲಿ ಭಗವಂತ ಕೃಷ್ಣ ಹೇಳ್ತಾ ಇರೋದು. ಏನು ಹೇಳ್ತಾ ಇದ್ದಾರೆ ಮುಂದುವರಿಸ್ತಾ, ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪ್ರಾರ್ಥನೆ, ನಾನು ಒಂದು ವೇಳೆ ಆಲಸ್ಯದಿಂದ ಕರ್ಮದಲ್ಲಿ ತೊಡಗದಿದ್ದರೆ ನನ್ನ ಮಾರ್ಗವನ್ನೇ ಇತರರು ಅನುಸರಿಸುವರು. ಭಗವಂತ ಕೃಷ್ಣನೇ ಏನೂ ಕೆಲಸ ಮಾಡ್ತಾ ಇಲ್ಲ, ಏನು ಕರ್ಮ ಮಾಡ್ತಾ ಇಲ್ಲ, ನಾವು ಯಾಕೆ ಮಾಡಬೇಕು ಅಂತ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರಂತೆ. ನನ್ನ ಮಾರ್ಗವನ್ನೇ ಇತರರು ಅನುಸರಿಸ್ತಾರೆ ಅಂತ. ಸಾಮಾನ್ಯವಾಗಿ ಮನೆಯಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದರೆ ಸಹಜವಾಗಿ ಯಾರಿಗೆ ಸದ್ಗುಣ ಇರುತ್ತೋ ಅವರು ಅವ್ರ ಜೊತೆಗೆ ಕೈ ಜೋಡಿಸ್ತಾರೆ. ಹೌದು, ನೀವು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ, ನಾವು ಮಾಡ್ತೀವಿ ಜೊತೆಗೆ ಅಂತ. ಅಥವಾ ನೀವು ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಾನು ಅಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಕೊಳ್ತೀನಿ ಅಂತ ಸಹಜವಾಗಿ ಸದ್ಗುಣಿಗಳು ಮಾಡ್ತಾರೆ. ಬೇರೆ ಥರದವರು ಇರ್ತಾರೆ, ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಹಣೆ ಬರ ನೀವು ಮಾಡಿ, ನಾವು ಹೀಗೆ ಇರೋದು, ನಾವು ಮಾಡೋದಿಲ್ಲ ಅಂತ. ಗೀತೆಯಲ್ಲಿ ಹೇಳ್ತಾ ಇರೋದು ಕರ್ಮವನ್ನು ಮಾಡು ಅಂತ. ಒಂದು ವೇಳೆ ಆಲಸ್ಯದಿಂದ ನಾನು ಕೂತ್ಬಿಟ್ರೆ ನನ್ನನ್ನೇ ಜನ ಅನುಸರಿಸ್ತಾರೆ ಅಂತ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ಹುಟ್ಟಿದ್ದೇವೋ, ಈ ಪ್ರಪಂಚಕ್ಕೆ ಬಂದಿದ್ದೇವೋ, ಕರ್ಮ ಮಾಡಲೇಬೇಕು. ಕರ್ಮ ಮಾಡದೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಕುಳಿತುಕೊಳ್ಬಾರ್ದು ಅಂತ ಭಗವಂತ ಕೃಷ್ಣ ಹೇಳ್ತಾ ಇರೋದು. ಇತರರು ನನ್ನನ್ನೇ ಅನುಸರಿಸ್ತಾರೆ, ಆದ್ದರಿಂದ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮ ಮಾಡದಿದ್ದರೆ ಈ ಲೋಕಗಳು ಹಾಳಾದವು. ನಾನು ವರ್ಣ ಸಂಕರದ ಕರ್ತನಾದೇನು ಮತ್ತು ಈ ಜೀವಿಗಳನ್ನೆಲ್ಲ ನಾನು ನಾಶಗೆಡವಿದಂತಾಗುತ್ತದೆ. ಭಗವಂತನಿಗೂ ರೆಸ್ಪಾನ್ಸಿಬಿಲಿಟಿ ಇದೆ, ಅವನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ನೋಡಿ ಅಲ್ವಾ. ಏನು ಹೇಳ್ತಿದ್ದಾನೆ, ನಾನು ಕರ್ಮ ಮಾಡದಿದ್ದರೆ ಈ ಲೋಕಗಳು ಹಾಳಾಗತ್ತೆ. ಭಗವಂತ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ, ಲೋಕಗಳು ಹಾಳಾಗುತ್ತೆ. ವರ್ಣಸಂಕರದ ಕರ್ತಾರನಾದೇನು. ವರ್ಣಸಂಕರ ಅಂತ ಹೇಳಿದರೆ ಯಾರು ಯಾವ ಕೆಲಸ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ ನೋಡಿ. 4 ವರ್ಣಗಳು ನಮಗಿದೆ ಅಲ್ವಾ, ಶೂದ್ರ, ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ ಅಂತ ವರ್ಣಗಳು, 4 ವರ್ಣಗಳು. ಅದರಲ್ಲಿ ಕ್ಷತ್ರಿಯನಾದವನು ಏನು ಕೆಲಸ ಮಾಡಬೇಕು ಅದೇ ಮಾಡಬೇಕು, ವೈಶ್ಯನಾದವನು ಬಿಸ್ನೆಸ್ ಮಾಡಬೇಕು ಅದನ್ನೇ ಮಾಡಬೇಕು, ಬ್ರಾಹ್ಮಣನಾದವನು ಬ್ರಹ್ಮವಿದ್ಯೆಯನ್ನು ಕಲಿಯಬೇಕು ಅದನ್ನೇ ಮಾಡಬೇಕು. ಒಂದು ಪಕ್ಷ ನಾನು ಕರ್ಮವನ್ನು ಮಾಡದೇ ಇದ್ದರೆ ನಾನು ವರ್ಣಸಂಕರ ಅಂದರೆ
ಜನಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ ವರ್ಣದವರು ಯಾವ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ. ಮತ್ತು ನಾನು ಆ ಜೀವಿಗಳನ್ನೆಲ್ಲ ನಾಶ ಮಾಡಿದಾಗೋಗುತ್ತೆ. ಯಾಕೆ, ಯಾರು ಯಾವ ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಒಂದು ಪಕ್ಷ ಅವರು ಆ ಕೆಲಸವನ್ನು ಮಾಡಲಿಲ್ಲ ಅಂದರೆ ಸಮಾಜದಲ್ಲಿ ನೋಡಿ ಎಲ್ಲರೂ ಬೇಕು ನಮಗೆ. ಈ ಸಮಾಜವನ್ನು ರಕ್ಷಿಸಲಿಕ್ಕೆ ನಮಗೆ ಕ್ಷತ್ರಿಯರು ಬೇಕು, ಇದ್ದಾರೆ ಪಾಲಿಟಿಷಿಯನ್ಸ್ ಅಂತ ಇವಾಗ ಅದನ್ನೆಲ್ಲ ನೋಡ್ಕೊಳ್ಳೋರು. ಶೂದ್ರರು ಬೇಕು ಕ್ಲೀನ್ ಮಾಡೋದಕ್ಕೆ, ಇಲ್ಲದೇ ಇದ್ದರೆ ಮನೆ ಮುಂದಿನ ಕಸ ಯಾಕೆ ತೆಗೆಯೋದು. ಶೂದ್ರರು ಬೇಕು ನಮಗೆ, ಕ್ಷತ್ರಿಯರು ಬೇಕು, ಶೂದ್ರರು ಬೇಕು, ಬ್ರಾಹ್ಮಣರು ಬೇಕು. ದೇವಸ್ಥಾನಗಳಲ್ಲಿ ಪೂಜೆ ಮಾಡಲಿಕ್ಕೆ, ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕೆ, ನಮ್ಮ ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಅವರು ಕೂಡ ಬೇಕು. ವೈಶ್ಯರು ಬೇಕು, ಬಿಸ್ನೆಸ್ ಎಲ್ಲಿಂದನೋ ಸಾಮಾನು ತಂದು ಇಲ್ಲಿ ನಮಗೆ ಒದಗಿಸ್ತಾರಲ್ಲ, ಮಾರಾಟ ಮಾಡ್ತಾರಲ್ಲ, ಅದು ಜಿಯೋ ಮಾರ್ಟ್ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಯಾವುದಾದ್ರೂ ಆಗಲಿ, ಎಲ್ಲೆಲ್ಲಿಂದನೂ ಆ ಸಾಮಾನು ತರಿಸಿ ನಮಗೆ ಕೊಡ್ತಾರಲ್ಲ, ಬಿಸ್ನೆಸ್. ವೈಶ್ಯರು ಬೇಕು. ಇದೆಲ್ಲ ವರ್ಣದವರು ಇದ್ದರೆ ನಾವು ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗೋದು. ಯಾರೋ ಒಬ್ರು ಇರಲಿಲ್ಲ ಅಂತ ಅಂದ್ಕೊಳ್ಳಿ, ದೇಶ ನಡೆಯುತ್ತೆ? ನಡೆಯಲ್ಲ, ಸಮಾಜದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕರ್ಮ ಮಾಡದೇ ಇದ್ದರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು. ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರು ನೋಡಿ, ಕಸ ಎತ್ತಾಕೋರೆಲ್ಲ, ಎಷ್ಟು ಪ್ರಾಬ್ಲಮ್ ಆಗೋಗುತ್ತೆ ನಮಗೆ ಅಲ್ವಾ? ಕರ್ಮ ಮಾಡದೇ ಇದ್ದರೆ, ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಕರ್ಮ ಮಾಡದೇ ಇದ್ದರೆ ಈ ಲೋಕಗಳು ಹಾಳಾದವು. ಆದ್ದರಿಂದ ನಾನು ಕರ್ಮ ಮಾಡದೇ ಇದ್ದರೆ ಈ ವರ್ಣಸಂಕರ ಕರ್ತಾರನಾಗ್ತೀನಿ, ಈ ಜೀವಿಗಳನ್ನೆಲ್ಲ ನಾನೇ ನಾಶ ಮಾಡಿದಾಗತ್ತೆ ಅಂತ. ಹೇಗೆ ನಾಶ ಆಗೋಗ್ತಾರೆ? ಅವನು ಯಾವ ಕರ್ಮವನ್ನು ಸರಿಯಾಗಿ ಮಾಡಲಿಲ್ಲ, ಅವನ ಅಭ್ಯುದಯ ಸಾಧ್ಯ ಇಲ್ಲ, ಅದರಿಂದ ಅವನು ನಾಶ ಆಗ್ತಾನೆ ಅಂತ ಹೇಳ್ತಾನೆ. ಮುಂದುವರಿಸ್ತಾ, ಸಕ್ತ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷೋರ್ಲೋಕ ಸಂಗ್ರಹಂ. ಭರತ ವಂಶೋತ್ಪನ್ನನೇ, ಅಗ್ನರು ಫಲಾಸಕ್ತಿಯಿಂದ ಕರ್ಮ ಮಾಡಿದರೆ ಜ್ಞಾನಿಗಳು ಲೋಕ ಕಲ್ಯಾಣಕ್ಕಾಗಿ ನಿರಾಸಕ್ತರಾಗಿ ಕರ್ಮ ಮಾಡಬೇಕು. ಅಜ್ಞರು, ಗೊತ್ತಿಲ್ಲದೆ ಇರೋರು, ಅವರು ಫಲಾಸಕ್ತಿಯಿಂದನೇ ಕೆಲಸ ಮಾಡ್ತಾರೆ. ನನ್ನ ಮನೆ, ನನ್ನ ಮಕ್ಕಳು ಅಷ್ಟೇ ನಂದು, ನಾನು ಚೆನ್ನಾಗಿದ್ದರೆ ಸಾಕು. ಅಜ್ಞಾನಿಗಳು ಅವರು ಫಲಾಸಕ್ತಿಯಿಂದ ಕೆಲಸ ಮಾಡ್ತಾರೆ. ನನಗೆ ಇಂಥ ಫಲ ಬೇಕು, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಫಲಾಸಕ್ತಿಯಿಂದನೇ ಕೆಲಸ ಮಾಡ್ತಾರೆ. ನೋ ಪ್ರಾಬ್ಲಮ್, ಅಂಥವ್ರು ಬೇಕು. ಆದರೆ ಜ್ಞಾನಿಗಳೇನು ಮಾಡ್ತಾರೆ? ಲೋಕ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡ್ತಾರೆ. ನೋಡಿ, ಜ್ಞಾನಿಗೂ ಇದೇ ಪ್ರಪಂಚ, ಅಜ್ಞಾನಿಗೂ ಇದೇ ಪ್ರಪಂಚ. ಜ್ಞಾನಿಯೋ ಕರ್ಮವನ್ನು ಮಾಡಬೇಕು, ಅಜ್ಞಾನಿಯೋ ಕರ್ಮವನ್ನು ಮಾಡಲೇಬೇಕು. ಆದರೆ ಅಜ್ಞಾನಿಯಾದವನು ಯಾವ ರೀತಿಯಲ್ಲಿ ಕರ್ಮ ಮಾಡ್ತಾನೆ? ಫಲಾಸಕ್ತಿಯಿಂದ ನನಗಿದ್ದು ಬೇಕು, ಅದರಿಂದ ನಾನು ಕರ್ಮ ಮಾಡ್ತೀನಿ ಅಂತ ಹೇಳ್ತಾನೆ. ಜ್ಞಾನಿಯಾದವನು ಏನು ಹೇಳ್ತಾನೆ? ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾನೆ, ಉದ್ಧಾರ ಆಗಲಿ ಲೋಕದಲ್ಲಿ. ನಾನು ಇಷ್ಟೊಂದು ನಮಗೆ ಚಿನ್ಮಯ ಮಿಷನಲ್ಲೆಲ್ಲ ಹೇಳ್ತಾ ಇರ್ತಾರೆ, ಹೋಗಿ ನೀವು ಈ ಜ್ಞಾನವನ್ನು ಚಿನ್ಮಯ ಮಿಷನ್ನಿಂದ ಪಡ್ಕೊಂಡಿದ್ರೆ ಗುರುದಕ್ಷಿಣೆ ಅಂತ ನೀವೇನೋ ಸ್ವಲ್ಪ ಹಣ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಅದು ದಕ್ಷಿಣೆ ಕೊಟ್ಟಾಗಲ್ಲ. ನೀವು ಪಡೆದ ಜ್ಞಾನವನ್ನು ಮತ್ತೊಬ್ಬರಿಗೆ ತಿಳಿಸ್ಕೊಡಿ ಅಂತಲೇ ಹೇಳ್ತಾರೆ. ಹೆಚ್ಚೆಚ್ಚು ಜನಕ್ಕೆ ಈ ಜ್ಞಾನ ಸಿಗುವಂತಾಗಲಿ ಅಂತ ಹೇಳ್ತಾರೆ. ಅದಕ್ಕೆ ಚಿನ್ಮಯ ಮಿಷನ್ನಿನ ಒಂದು ಸ್ಲೋಗನ್ ಏನಿದೆಯಪ್ಪ ಅಂದರೆ, ಗಿವಿಂಗ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಟು ಮ್ಯಾಕ್ಸಿಮಮ್ ಪೀಪಲ್ ಫಾರ್ ಮ್ಯಾಕ್ಸಿಮಮ್ ಟೈಮ್ ಅಂತ. ಅತಿ ಹೆಚ್ಚು ಜನರಿಗೆ ಅತಿ ಹೆಚ್ಚು ಕಾಲ ಅತ್ಯಂತ ಸುಖವನ್ನು ಕೊಡುವಂಥದ್ದೇ ಚಿನ್ಮಯ ಮಿಷನ್ನಿನ ಉದ್ದೇಶ. ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಈ ಜ್ಞಾನದ ಮೂಲಕವೇ ಸಾಧ್ಯ. ಜ್ಞಾನದಿಂದಲೇ ಆ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ ಇರೋದು. ಅದರಿಂದ ಈ ಜ್ಞಾನ, ಈ ರೀತಿಯ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡ್ತಾರೆ. ಆಯಿತು, ನಾನು ತಿಳ್ಕೊಂಡಿದ್ದೀನಿ. ಎಷ್ಟು ಜನ ಇದ್ದಾರೆ ಈಗಲೂ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಿಕೊಂಡು ಅವರ ಮುಕ್ತಿಯನ್ನು ಅವ್ರು ಪಡ್ಕೊಂಡು
ಅವರ ಜೀವನೋದ್ಧಾರ ಮಾಡ್ಕೊಂಡಿದ್ದಾರೆ. ಆದರೆ ಈ ಮಿಷನರಿ ಝೀಲಿರೋರು ಏನು ಮಾಡ್ತಾರೆ, ಬರೀ ನಾನು ಉದ್ಧಾರ ಆದರೆ ಸಾಲದು, ಇಲ್ಲಿರೋ ಲೋಕದಲ್ಲಿರೋ ಎಲ್ಲ ಜನರು ಉದ್ಧಾರ ಆಗಬೇಕು ಅಂತ ಹೇಳ್ಕೊಂಡು ಈ ಚಿನ್ಮಯ ಮಿಷನ್ ಆಗಲಿ, ರಾಮಕೃಷ್ಣ ಮಿಷನ್ ಆಗಲಿ, ರಾಮಚಂದ್ರ ಮಿಷನ್, ಬೇರೆ ಬೇರೆ ಮಿಷನರೀಸ್ ಅಂದರೆ ಅದೇನೆ. ಆಸಕ್ತಿ ಇರೋರು ಕಲ್ತ್ಕೊಂಡು ಅವರನ್ನು ಅವ್ರು ಉದ್ಧಾರ ಮಾಡ್ಕೊಂಡು ಬಿಡ್ತಾರೆ. ಯಾರಿಗೆ ಏನೋ ಅದ್ರ ಬಗ್ಗೆ ಗೊತ್ತೇ ಇಲ್ವೋ ಅಂಥವ್ರಿಗೆ ಕೂಡ ಆ ವಿಚಾರ ತಿಳಿಸ್ಕೊಡೋದು ಇದೆಯಲ್ಲ, ಅದು ಮಿಷನರಿ ಝೀಲ್ ಅಂತ ಹೇಳ್ತಾರೆ. ಅದು ಮಿಷನರಿ, ಕ್ರಿಶ್ಚಿಯನ್ ಮಿಷನರಿ. ಅವ್ರೇನು ಮಾಡ್ತಾರೆ, ಎಲ್ಲರಿಗೂ ಕೊಡ್ತಾರೆ ಬೈಬಲ್, ಓದ್ತಾರೋ ಬಿಡ್ತಾರೋ ಎಲ್ರಿಗೂ ಕೊಡ್ತಾರೆ. ಎಲ್ಲರಿಗೂ ಆ ಕ್ರೈಸ್ತ ಧರ್ಮದ ಬಗ್ಗೆ ಹೇಳ್ತಾರೆ. ಹಾಗೆ ಅದೇ ರೀತಿ ಇಲ್ಲೂ ಕೂಡ ಮಿಷನರೀಸ್ ಇಲ್ಲ. ಆ ಜ್ಞಾನಿ ಆದವನು ಹೇಗೆ ಯಾವ ರೀತಿಯಲ್ಲಿ ಮಾಡ್ತಾನೆ, ಅವನು ಲೋಕ ಕಲ್ಯಾಣಕ್ಕಾಗಿ ನಿರಾಸಕ್ತನಾಗಿ, ಅವನಿಗೇನು ಫಲ ಬೇಕಾಗಿಲ್ಲ. ನನಗೆ ಅದು ಬೇಕು, ಇದು ಬೇಕು, ನಾನು ಫೇಮಸ್ ಆಗಬೇಕು, ನನಗೆ ಹಣ ಕೊಡಬೇಕು, ಆ ಥರದ್ದೇನಿಲ್ಲ. ಲೋಕ ಕಲ್ಯಾಣಕ್ಕೆ. ಲೋಕ ಕಲ್ಯಾಣ ಅಂದ್ರೇನು, ನಾನು ಹೇಳಿದೆ, ಹಿಂದೂಗಳ ಈಗ ಆ ಶಬ್ದ ಏನು ಹೇಳಿದ್ವಿ, ಶ್ರೇಯ ಅಂತ ಅಲ್ವಾ. ನಾವು ಹಿಂದೂಗಳಾಗಿ ಶ್ರೇಯ ಅಂದರೆ ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರೋ ಅಂತ ಹೇಳುವಂಥದ್ದು. ಹಾಗಾಗಬೇಕಾದ್ರೆ ಕರ್ಮವನ್ನು ಅದೇ ದೃಷ್ಟಿಯಿಂದ ಮಾಡೋದು, ಲೋಕ ಕಲ್ಯಾಣಕ್ಕಾಗಿ. ನನ್ನ ಪಕ್ಕದಲ್ಲಿರೋರು ಯಾರೋ ಸ್ವಲ್ಪ ದುಃಖ ಪಡ್ತಾ ಇದ್ದಾರೆ, ಅವರಿಗೊಂಚೂರು ಸಮಾಧಾನ ಮಾಡೋಣ, ಅವರಿಗೂ ಈ ಜ್ಞಾನವನ್ನು ತಿಳಿಸ್ಕೊಡೋಣ. ನಾನು ಯಾವುದವನು ಲೋಕ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವನಿಗೇನು ಬೇಕಾಗಿಲ್ಲ, ಆದರೆ ಲೋಕ ಕಲ್ಯಾಣಕ್ಕಾಗಿ ಅವನು ಕೆಲಸವನ್ನು ಮಾಡಬೇಕು. ಮುಂದುವರಿಸ್ತಾ, ನ ಬುದ್ಧಿಭೇದಂ ಜನಯೇ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಕರ್ಮ ಫಲದಲ್ಲಿ ಸಂಗವುಳ್ಳ ಅಜ್ಞಾನಿಗಳ ಮನಸ್ಸನ್ನು ಜ್ಞಾನಿಯು ಬದಲಾಯಿಸಬಾರದು. ಅವರ ಜೊತೆ ತಾನೂ ಕರ್ಮಗಳನ್ನು ಮಾಡುತ್ತಾ ಅವರಿಗೆ ಮಾರ್ಗದರ್ಶಕನಾಗಬೇಕು. ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೃಷ್ಣಂದು. ಯಾರೋ ಕರ್ಮಫಲದಲ್ಲಿ ಆಸೆ ಇಟ್ಕೊಂಡು ಕರ್ಮ ಮಾಡ್ತಾ ಇರ್ತಾರೆ. ನಾವು ಅಲ್ಪ ಸ್ವಲ್ಪ ಗೀತೆಯನ್ನು ಓದ್ಬಿಟ್ಟಿರ್ತೀವಿ. ನಾವು ಹೋಗೋರಿಗೆ ಹೇಳೋದು ಏನಂತ, ಹಾಗೆಲ್ಲ ಫಲಾಸಕ್ತಿ ಎಲ್ಲ ಇಟ್ಕೊಂಡು ಕೆಲಸ ಮಾಡಬಾರ್ದು, ಫಲಾಸಕ್ತಿ ಬಿಟ್ಟು ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ, ಹಾಗೆ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಕರ್ಮ ಫಲಗಳಲ್ಲಿ ಸಂಗವುಳ್ಳ ಅಜ್ಞಾನಿಯ ಮನಸ್ಸನ್ನು ಬದಲಾಯಿಸ್ಲಿಕ್ಕೆ ಹೋಗಬಾರ್ದು ಅಂತ. ಅವ್ರು ಹಾಗೆ ಮಾಡ್ತಾ ಇರಲಿಲ್ಲ, ಕರ್ಮ ಮಾಡೋದೇ ನಿಲ್ಲಿಸ್ಬಿಡ್ತಾರೆ ಅವರು. ಫಲಾಸಕ್ತಿಯಿಂದನೇ ಕರ್ಮ ಮಾಡಲಿ. ಅವರು ಮಾಡ್ತಾ ಮಾಡ್ತಾ ಅವರ ಜೊತೆ ನಾನು ಕರ್ಮಗಳನ್ನು ಮಾಡುತ್ತಾ ಅವರಿಗೆ ಮಾರ್ಗದರ್ಶಕನಾಗಬೇಕು. ಹೇಗೆ, ನನಗೆ ಫಲಾಸಕ್ತಿ ಇಲ್ಲ, ನಾನು ಕರ್ಮ ಮಾಡ್ತಾ ನನಗೆ ಫಲಾಸಕ್ತಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋದರೆ ಅದರಿಂದ ಸಿಗ್ತಾ ಇರುವಂತಹ ಏನು ಹೇಳ್ತಾರೆ ಆ ಸಂತೋಷ ಏನು ಅನ್ನೋದು ಅವ್ರಿಗೆ ಗೊತ್ತಾದರೆ ಅವರು ಕೂಡ ನನ್ನನ್ನು ಫಾಲೋ ಮಾಡ್ತಾರೆ ಅಂತ. ಅವ್ರ ಮನಸ್ಸು ಬದಲಾಯಿಸೋದು ಬೇಡ. ಗೊತ್ತು ನಮಗೆ ಅವರು ಆ ರೀತಿ ಮಾಡ್ತಾ ಇರೋದ್ರಿಂದ ದುಃಖಿತರಾಗ್ತಾ ಇದ್ದಾರೆ ಅಂತ. ಅವರನ್ನು ನಾವು ಮೇಲೆತ್ತಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಹಾಗಂತ ನಾವು ಮಾತುಗಳಲ್ಲಿ ಅವ್ರ ಮನಸ್ಸು ಬದಲಾಯಿಸೋದು ಬೇಡ ಅಂತ ಹೇಳ್ತಾರೆ. ಅವ್ರು ಹರತಿಯಾಗಿ ಕೆಲಸ ಮಾಡ್ತಾ ಇರಲಿ, ಅವ್ರ ಜೊತೆ ನಾನೂ ಕರ್ಮಗಳನ್ನು ಮಾಡ್ತಾ ಅವರಿಗೆ ಮಾರ್ಗದರ್ಶಕನಾಗಬೇಕು. ನಾನು ಮಾಡ್ತಾ ಇರೋದನ್ನು ನೋಡಿ ಅವ್ರು ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಸ್ವಾಮೀಜಿಯವ್ರಿಗೆ ಈ ಶ್ಲೋಕಗಳಿಗೆಲ್ಲ ಹೇಳುವಾಗ ನಮ್ಗೆ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಸ್ವಾಮೀಜಿ ಯಾರ್ದಾದ್ರೂ ಮನೆಗೆ ಹೋದರೆ ಅಲ್ಲಿನ ಹಿರಿಯ ಅಜ್ಜ ಅಥವಾ ಅಜ್ಜಿ ಅಥವಾ ಅಪ್ಪ ಅಮ್ಮ ಯಾರಿರ್ತಾರೆ ಅಲ್ಲಿ ಪುಟ್ಟ ಮಕ್ಕಳು ಓಡಾಡ್ತಾ ಇದ್ದರೆ ಅವರಿಗೆಲ್ಲ ಹೇಳ್ತಾರಂತೆ, ಸ್ವಾಮೀಜಿ ಬಂದಿದ್ದಾರೆ ನಮಸ್ಕಾರ ಮಾಡು, ಸ್ವಾಮೀಜಿ ಬಂದಿದ್ದಾರೆ ನಮಸ್ಕಾರ ಮಾಡು ಅಂತ. ಅವರು ಮಾಡೋದೇ ಇಲ್ಲ. ಆಗ ಸ್ವಾಮೀಜಿ ಹೇಳ್ತಾ ಇದ್ರು, ನೀವು ನಮಸ್ಕಾರ ಮಾಡಿದರೆ ಅವು ಕೂಡ ಮಾಡ್ತಾರೆ, ಅಷ್ಟೇ ಸಿಂಪಲ್. ದೊಡ್ಡವರನ್ನು ಅನುಸರಿಸ್ತಾರೆ ಮಕ್ಕಳು ಅಂತ. ಅದು ಹಾಗೆ ರೂಢಿ ಮಾಡ್ಕೊಂಡ್ಮೇಲೆ ಈಗ ದೊಡ್ಡವರು ಹೋಗಿ ನಮಸ್ಕಾರ ಮಾಡಿದ ಆ ಮಕ್ಕಳಿಗೂ ಗೊತ್ತಾಯಿತು, ಹಿಂಗೆ ಬಂದಿದ್ದಾರೆ ಸ್ವಾಮೀಜಿ ನಮಸ್ಕಾರ ಮಾಡಬೇಕಲ್ಲ, ಪಟ 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 ಎಲ್ಲರೂ ಮಾಡಿಬಿಡೋರು. ಒಬ್ಬರು ಮಾಡಿದ ಕೂಡಲೇ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿಬಿಡ್ತಾಯಿದ್ರು. ಹಾಗೆ ಏನು ಹೇಳ್ತಾರೆ,
ಅವ್ರಿಗೆ ಮಾರ್ಗದರ್ಶಕರಾಗಬೇಕು ನಾವು. ಅದು ಬಿಟ್ಟು ಬಾಯಲ್ಲಿ ಹೇಳಿ ಅವ್ರಿಗೆ ಮಾಡಿಸುವಂಥದ್ದಲ್ಲ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳಿಂದ ಮಾತ್ರ ಬಗೆ ಬಗೆಯ ಕರ್ಮಗಳು ನಡೆಯುತ್ತವೆ. ಅಹಂಕಾರದಿಂದ ಮೋಹಗೊಂಡವನು ತಾನೇ ಅವುಗಳನ್ನು ಮಾಡುತ್ತಿರುವವನು ಎಂದು ಭಾವಿಸುತ್ತಾನೆ. ನೋಡಿ, ಭಗವಂತ ಸೃಷ್ಟಿಸಿರೋದೇ ನಮ್ಮನ್ನು ಕರ್ಮರಹಿತರಾಗಿ ಅಲ್ಲ, ಕರ್ಮಸಹಿತರಾಗಿ ಬ್ರಹ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಬೇಕೋ ಬೇಡವೋ ನಾವು ಕರ್ಮಗಳನ್ನು ಮಾಡ್ತೀವಿ. ಯಾಕೆ? ದಟ್ ಈಸ್ ದಿ ಇನ್ಬಾರ್ನ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮಾಡಿಬಿಟ್ಟಿದ್ದಾನೆ ಅವನು. ಆ ಪ್ರಕೃತಿಯ ಗುಣ ಅದರಲ್ಲಿರೋದ್ರಿಂದ ಬಗೆ ಬಗೆಯ ಕರ್ಮಗಳು ನಡೆಯುತ್ತೆ. ಪ್ರಕೃತಿಯಲ್ಲೂ ಅಷ್ಟೇ. ಪ್ರಕೃತಿಯಲ್ಲಿ ಮರ ಹಣ್ಣು ಬಿಡುತ್ತೆ, ನೀವು ಬೇಡ ಅಂತ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಕೃತಿಯ ಆ ರೀತಿಯಾಗಿ ಇರೋದ್ರಿಂದ ಪ್ರಕೃತಿಯಲ್ಲಿ ಆ ಗುಣಗಳಿಂದ ಮಾತ್ರ, ಪ್ರಕೃತಿಯ ಗುಣಗಳಿಂದ ಮಾತ್ರ ಬಗೆ ಬಗೆಯ ಕರ್ಮಗಳು ನಡೀತಾ ಇದೆ. ಅಹಂಕಾರದಿಂದ ಮೋಹಗೊಂಡವನೇನು ಮಾಡ್ತಾನೆ? ನಾನೇ ಅದನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ, ಅಂತ ಭಾವಿಸ್ತಾನೆ. ಒಂದು ಬೀಜವನ್ನು ನಾನು ಬಿತ್ತಿರ್ತೀನಿ, ಅದಕ್ಕೆ ನೀರು ಹಾಕ್ತೀನಿ, ಎಲ್ಲವನ್ನು ಮಾಡ್ತೀನಿ. ಅದು ಸ್ವಲ್ಪ ದಿನ ಆದಮೇಲೆ ಒಂದು ಸಣ್ಣ ಗಿಡ ಆಗಿ ಬೆಳೆದು ಒಂದು ಸುಂದರವಾದ ಗುಲಾಬಿ ಹೂ ಬಿಡುತ್ತೆ. ಅವಾಗ ನಾನೇನು ಹೇಳ್ತೀನಿ? ನಾನು ಬೆಳೆಸಿದ ಗಿಡ, ನಾನು ಹುಟ್ಟು ಹಾಕಿದ ಗಿಡ, ನಾನು ಬೆಳೆಸಿದ ಗಿಡದಲ್ಲಿ ಹೂವು ಬಿಟ್ಟಿದೆ ಅಂತ. ಹೌದು, ನೀರು ಹಾಕಿದ್ದು ನಾನು, ಮಣ್ಣು ಹಾಕಿದ್ದು ನಾನು, ಬೀಜ ಹಾಕಿದ್ದು ನಾನು. ಆದರೆ ಆ ಬೀಜ ಏನಾದರೂ ನಾನು ಮೊಳಕೆ ಹೊಡಿಬೇಕು ಅಂತ ಮನಸ್ಸು ಮಾಡದೇ ಇದ್ದರೆ ಅದು ಗಿಡ ಆಗ್ತಾನೆ ಇರಲಿಲ್ಲ. ಪ್ರಕೃತಿ, ಅದನ್ನು ಪ್ರಕೃತಿ ಅಂತ ಹೇಳೋದು. ಆ ಪ್ರಕೃತಿಯ ಗುಣಗಳಿಂದ ಮಾತ್ರ ಬಗೆ ಬಗೆಯ ಕರ್ಮಗಳು ನಡೀತಾ ಇದೆ. ಆ ಪ್ರಕೃತಿಯಿಂದ, ಅದರ ಗುಣಗಳಿಂದ ಕರ್ಮಗಳು ನಡೀತಾ ಇದೆ. ಅಂದರೆ ಮನುಷ್ಯ ಏನು ಅಂದ್ಕೊಳ್ತಾನೆ? ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ. ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಕತೆ ಹೇಳ್ತಾರೆ ಯಾವಾಗಲೂ. ಯಾವುದೋ ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ರೈತನಿಗೆ ಸನ್ಮಾನ ಮಾಡ್ತಾ ಇದ್ದಂತೆ. ಅತಿ ಹೆಚ್ಚು ಧಾನ್ಯವನ್ನು ಬೆಳೆದ ರೈತನಿಗೆ ಸನ್ಮಾನ ಅಂತ. ಅಲ್ಲಿ ಒಂದಷ್ಟು ಚಿಟ್ಟೆಗಳು ಹಾರಾಡ್ತಾ ಇದ್ವಂತೆ. ಅವನು ನಗ್ತಾ ಇದ್ದಂತೆ. ಅಲ್ಲ, ಈ ಪರಾಗಸ್ಪರ್ಶ ಮಾಡಿ ಅದು ಬೀಜ ಬಿತ್ತೋ ಹಾಗೆ ಬಿಡೋ ಹಾಗೆ ಮಾಡಿದ್ದು ಅದೆಲ್ಲ ನಾವಲ್ವಾ? ಈ ಮನುಷ್ಯನಿಗೆ ಯಾಕೆ ಇವರು ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ನಗ್ತಾ ಇತ್ತು. ಅವ್ರದ್ದು ಇಮ್ಯಾಜಿನೇಷನ್ ಆ್ಯಂಡ್ ಸ್ಟೋರೀಸ್ ಆರ್ ವೆರಿ ಬ್ಯೂಟಿಫುಲ್. ಪರಾಗಸ್ಪರ್ಶ ಮಾಡಿ ಅಲ್ಲಿ ಹೂವು ಬಿಟ್ಟು ಅದು ಆ ಹೂವಿಂದ ಹೂವಿಗೆ ಹಾರಿ ಅಲ್ಲಿ ಬೀಜ ಬಿಡೋ ಹಾಗೆ ಮಾಡಿದ್ದು, ಫಲ ಬರೋ ಹಾಗೆ ಮಾಡಿದ್ದು, ತೆನೆದು ಮಾಡಿದ್ದು ನಾವು. ಈ ಮನುಷ್ಯನಿಗೆ ಯಾಕೆ ಇವ್ರು ಸನ್ಮಾನ ಮಾಡ್ತಾ ಇದ್ದಾರೆ? ಏನೇ ಮಾಡಿದರೂ ಕೂಡ ಮನುಷ್ಯ ತಾನು ಮಾಡಿದೆ ಅಂದ್ಕೊಳ್ತಾನೆ. ಅಲ್ಲಿ ಆ ಪ್ರಕೃತಿಯ ಗುಣ ಏನಿದೆ ಅದರಿಂದ ಬಗೆ ಬಗೆಯ ಕರ್ಮಗಳಾಗ್ತಾ ಇದೆ. ನಾನು ಅದಕ್ಕೆ ಸಹಕರಿಸ್ತಾ ಇದ್ದೀನಿ ಅಷ್ಟೇ, ಅದು ನನ್ನಿಂದ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಆ ಅಹಂಕಾರ ಅನ್ನುವಂಥದ್ದು ನಮ್ಮಲ್ಲಿ ಯಾವಾಗಲೂ ಮೇಲೆದ್ದು ಬಿಡುತ್ತೆ. ನಾನು ಮಾಡಿದೆ ಅಂತ. ಇಲ್ಲ, ನಾನು ಯಾವುದನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಪ್ರಕೃತಿಯಲ್ಲಿ ಹೀಗಾಗಬೇಕು ಅಂತ ಭಗವಂತ ಆಗಲೇ ಮಾಡಿಟ್ಬಿಟ್ಟಿದ್ದಾನೆ. ಅದರಿಂದ ಅದಕ್ಕೆ ತಕ್ಕನಾಗಿ ಎಲ್ಲವೂ ನಡೀತಾ ಇದೆ. ಅವನು ಭಾವಿಸ್ತಾನಷ್ಟೇ ನಾನು ಮಾಡ್ತಿದ್ದೀನಿ ಅಂತ. ಆದರೆ ನಿಜಕ್ಕೂ ಆ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಭಗವಂತ ಕೃಷ್ಣ ಹೇಳ್ತಾರೆ. ಮುಂದುವರಿಸ್ತಾ 28ನೇ ಶ್ಲೋಕ.
ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಗುಣೀಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಗುಣಕರ್ಮಗಳನ್ನು ಮತ್ತು ಅವುಗಳ ಕ್ರಿಯೆಗಳ ಸತ್ಯವನ್ನು ಹಾಗೂ ಗುಣಗಳು, ಇಂದ್ರಿಯಗಳು ಗುಣಗಳೊಡನೆ ವಸ್ತುಗಳೊಡನೆ ವ್ಯವಹರಿಸುತ್ತವೆ ಎಂಬುದನ್ನು ತಿಳಿದವನು ಆಸಕ್ತಿಗೊಳಗಾಗುವುದಿಲ್ಲ. ಗುಣಕರ್ಮಗಳನ್ನು ಮತ್ತು ಅವುಗಳ ಕ್ರಿಯೆಗಳ ಸತ್ಯವನ್ನು, ಅದು ಅರ್ಥ ಯಾರು ಮಾಡ್ಕೊಂಡಿರ್ತಾರೋ, ಹೌದು ಆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಬೀಜ ಮೊಳಕೆ ಹೊಡಿಲಿಕ್ಕೆ ಸಾಧ್ಯ, ಅದು ಅದರ ಗುಣಧರ್ಮ. ಅದು ಆ ಗುಣವನ್ನು ನಾನು ತಿಳ್ಕೊಂಡಿದ್ರೆ ಅದು ತನ್ಪಾಡಿಗೆ ತಾನು ಆ ಬೀಜ ಮೊಳೆತು ಒಂದು ಗಿಡ ಆಗುತ್ತೆ ಅಂತ ಒಂದು ಪ್ರಕ್ರಿಯೆಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಷ್ಟೇ. ಅದು ಅದರ ಕರ್ಮ ಮಾಡ್ತಾ ಇದೆ. ಅದು ಗುಣಗಳು ಗುಣಗಳೊಡನೆ ವ್ಯವಹರಿಸುತ್ತವೆ ಎಂಬುದನ್ನು ತಿಳಿದವನು ಆಸಕ್ತಿಗೊಳಗಾಗುವುದಿಲ್ಲ. ಅಲ್ಲಿ ನೀರು ಹಾಕಿದ್ರಿಂದ, ಅಲ್ಲಿ ಬೀಜ ಇದ್ದಿದ್ದರಿಂದ ಆ ನೀರಿನ ಗುಣಕ್ಕೂ ಆ ಬೀಜದ ಗುಣಕ್ಕೂ ಆಗಿ ಅದು ಮೊಳಕೆ ಬಂದು ಆ ಥರ ಗಿಡ ಆಯಿತು. ಹಾಗೆ ನಮ್ಮನ್ನು ನೋಡ್ಕೊಳ್ಳೋದಾದರೂ ಕೂಡ ಯಾವುದೇ ಒಂದು ಕರ್ಮ ಸುಂದರವಾಗಿ ಆಯಿತು ಅಲ್ಲಿ ಅಂದರೆ ಅದಕ್ಕೆ ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿರ್ತಾನೆ. ಆದ್ದರಿಂದ ಆ ಗುಣಗಳಿಂದ ಆ ರೀತಿಯ ಒಂದು ಕರ್ಮ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವನು ಆಸಕ್ತಿಗೊಳಗಾಗೋದಿಲ್ಲ. ಆದರೆ ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಯಾರಿಗೆ ಇದು ಅರ್ಥ ಆಗಿರ್ತೋ, ಭಗವಂತ ಕರ್ಮಸಹಿತನಾಗಿ ನಮ್ಮನ್ನು ಸೃಷ್ಟಿಸಿದಾನೆ, ಅದರ ಗುಣಕ್ಕೆ ಅನುಗುಣವಾಗಿ ಎಲ್ಲ ಕೆಲಸಗಳು ನಡೀತಾ ಇದೆ, ನಾನೇನು ಮಾಡ್ತಾ ಇಲ್ಲ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನು ಯಾವುದೇ ರೀತಿಯ ಆಸಕ್ತಿಗೊಳಗಾಗೋದಿಲ್ಲ ಅಂದರೆ ಅವನಲ್ಲಿ ಫಲಾಪೇಕ್ಷೆ ಅನ್ನೋದು ಇರೋದೇ ಇಲ್ಲ ಅಂತ ಹೇಳಿ ಮುಂದುವರಿಸ್ತಾ, ಪ್ರಕೃತೇರ್ಗುಣ ಸಂಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ಯವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇ. ಪ್ರಕೃತಿಯ ಗುಣಗಳಿಂದ ಮೋಹಿತರಾದವರು ಗುಣಗಳಲ್ಲಿ ಹಾಗೂ ಕರ್ಮಗಳಲ್ಲಿ ಸಂಘವಿಟ್ಟುಕೊಳ್ಳುತ್ತಾರೆ. ಎಲ್ಲವನ್ನು ಬಲ್ಲ ಜ್ಞಾನಿಯು ಅಲ್ಪಮತಿಗಳಾದ ಅವರನ್ನು ಚಂಚಲಗೊಳಿಸಬಾರದು. ಮತ್ತೆ ನೋಡಿ ನಮಗೆ ಉಪದೇಶ. ಯಾರು ಈ ಪ್ರಕೃತಿಯ ಗುಣಗಳಿಂದ ಮೋಹಿತರಾದವರು ಆಗಿರ್ತಾರೋ ಹಾಗೂ ಕರ್ಮಗಳಲ್ಲಿ ಸಂಘ ಇಟ್ಕೊಂಡಿರ್ತಾರೋ ಅವ್ರೇನು ಮಾಡ್ತಾರೆ? ಅವರೆಲ್ಲ ಹೇಳೋದು ನಾನು ಮಾಡಿದೆ, ನನ್ನಿಂದ ಆಗ್ತಾ ಇದೆ ಅಂತಲೇ ಹೇಳ್ತಾರೆ ಅವರು. ಹೌದು, ಇನಿಷಿಯಲಿ ಅದು ಭಗವಂತನಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ಳೋ ಇದೇ ಅಲ್ಲ. ಅದರಿಂದ ಒಪ್ಕೊಳ್ಳೋ ಮಾತೇ ಇರಲ್ಲ ಅದು. ಅದರಿಂದ ಏನು ಹೇಳ್ತಾರೆ, ಅಲ್ಲಿ ನೀವು ಹೋಗಿ ಅವರ ಮನಸ್ಸನ್ನು ಚಂಚಲಗೊಳಿಸಬೇಡಿ ಅಂತ. ಎಲ್ಲವನ್ನೂ ಬಲ್ಲ ಜ್ಞಾನಿಯು ಅಲ್ಪಮತಿಗಳಾದ ಅವರನ್ನು ಚಂಚಲಗೊಳಿಸಬಾರದು. ಶುರುನಲ್ಲಿ ನಮಗೂ ಕೂಡ ಅದು ಹೇಳ್ಕೊಟ್ಟಿದ್ದು, ಮಕ್ಳಿಗೆ ಕೊಟ್ಟಾಗ ಅದರಿಂದ ಏನಾಗುತ್ತೆ ಅಲ್ವಾ, ನಾವು ಕೇಳ್ತಾ ಇದ್ವಿ, ಅದರಿಂದ ಏನು ಸಿಗುತ್ತೆ, ಇದೆಲ್ಲ ಮಾಡಿಬಿಟ್ರೆ ಏನಾಗೋಗ್ಬಿಡುತ್ತೆ, ಏನಾದರೂ ಸಿಗೋದಿದ್ರೆ ಮಾತ್ರ ನಾನು ಕರ್ಮ ಮಾಡ್ತೀನಿ ಅಂತ ಹುಟ್ಟದಾಗಿಂದ ನಾನು ಕಲ್ತಿರೋದು. ಹೌದು, ಆ ಗುಣಗಳಿಂದ, ಆ ಪ್ರಕೃತಿಯ ಗುಣ ನನ್ನಲ್ಲಿ ಇದಿದೆ, ನನಗೆ ಒಳ್ಳೆ ಗುಣ ಇದೆ, ನಾನು ಇದನ್ನು ಈ ರೀತಿಯಾಗಿ ಸಹಾಯ ಮಾಡಿದ್ರೆ ನನಗೇನೋ ಸಿಗಬೇಕು. ಆ ಗುಣ ಅದು ಮೋಹಿತರಾಗಿ ಎಲ್ಲ ಗುಣಗಳನ್ನು ಹಾಗೂ ಕರ್ಮಗಳನ್ನು ಯಾರು ಸಂಘ ಇಟ್ಕೊಂಡು ಮಾಡ್ತಾ ಇರ್ತಾರೋ, ಹೌದು ನಾನೇ ಮಾಡಬೇಕು, ನನ್ನಿಂದನೇ ಆಗಬೇಕು, ನಾನೇ ಮಾಡಿದ್ದು, ಕರ್ಮಕ್ಕೂ ಅಂಟ್ಕೊಂಡ್ಬಿಡೋದು, ಅದರ ಫಲಕ್ಕೂ ಅಂಟ್ಕೊಳ್ಳೋದು, ಈ ಕೆಲಸವನ್ನು ನಾನೇ ಮಾಡಬೇಕು ಅಂತ ಮಾಡೋದು, ಈ ರೀತಿಯಾಗಿ ಮಾಡೋದು ನೋಡಿದೆ ನಾವು ಅಲ್ವಾ. ಹಾಗೆ ಮಾಡ್ತಾ ಇದ್ದರೆ ಅವರನ್ನು ನಾವು ಎಲ್ಲವನ್ನು ಬಲ್ಲ ಜ್ಞಾನಿ ಏನು ಮಾಡಬೇಕು, ಆ ರೀತಿಯಾಗಿರೋರನ್ನ ಚಂಚಲಗೊಳಿಸಬಾರ್ದಂತೆ, ಕನ್ಫ್ಯೂಸ್ ಮಾಡಬೇಡ ಅಂತ ಹೇಳ್ತಾರೆ.
ಅವ್ರು ಮಾಡ್ತಾ ಇರಲಿ ಅದೇ ರೀತಿ ಕರ್ಮನ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾರೆ ಅಂತ. ಅಲ್ಲ, ನಾವೇ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಅದ್ರಲ್ಲಿ ಮತ್ತೊಬ್ಬರಿಗೆ ಇನ್ನೊಂದಷ್ಟು ಹೇಳೋಕ್ಕೆ ಹೋಗಿ ಅದು ಇನ್ನೇನೋ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ಅದರಿಂದ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಅವರು ಕರ್ಮದಲ್ಲಿ ಸಂಘವನ್ನು ಇಟ್ಟುಕೊಳ್ತಾರೆ, ಇಟ್ಕೊಳ್ಳಿ. ಆದರೆ ಜ್ಞಾನಿ ಮಾತ್ರ ಅವರನ್ನು ಚಂಚಲಗೊಳಿಸಬಾರ್ದು ಅಂತ ಹೇಳಿದರೆ, ಅವರ ಮನಸ್ಸನ್ನು ಕೆಡಿಸ್ಬಾರ್ದು ಇನ್ ದ ಸೆನ್ಸ್ ಹೀಗೆಲ್ಲ ಮಾಡೋದು, ಹೀಗೆ ಮಾಡಿ ನಾವು ಹೇಳಕ್ಕೆ ಹೋಗ್ತೀವಲ್ಲ ಅದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅವರು ಸಂಘ ಇಟ್ಕೊಂಡು ಇದು ಮಾಡಿದ್ರೆ ಇದು ಸಿಗುತ್ತೆ, ಹೌದು ಸಿಗುತ್ತೆ, ತಗೊಳ್ಬೇಕು. ಸಿಕ್ಕಲಿಲ್ಲ, ನನಗೆ ದುಃಖ ಆಗ್ತಿದೆ, ಹೌದು ದುಃಖ ಆಗುತ್ತೆ. ನಿಧಾನಕ್ಕೆ ಅವರು ಅರ್ಥ ಮಾಡ್ಕೊಳ್ತಾರೆ, ಇದು ಭಗವಂತ ನಮಗೆ ಕೊಡ್ತಾ ಇರೋದು ಪ್ರಸಾದ. ಆಮೇಲೆ ಗೊತ್ತಾಗೋದೆಲ್ಲ ಪ್ರಸಾದ ಬುದ್ಧಿ ಎಲ್ಲ. ಅಲ್ಲಿವರೆಗೂ ಈ ಜ್ಞಾನಿಗಳು ಅದನ್ನು ಹೇಳಿ ಅವ್ರ ಮನಸ್ಸನ್ನು ಚಂಚಲಗೊಳಿಸಬಾರ್ದು ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಮನಸ್ಸನ್ನು ಆತ್ಮನಲ್ಲೇ ನೆಲೆಸಿಟ್ಟು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ಆಸೆ, ಮಮತೆ ಮತ್ತು ಮಾನಸಿಕ ಜ್ವರ, ಕಾತರತೆಗಳಿಂದ ಮುಕ್ತನಾಗಿ ಯುದ್ಧ ಮಾಡು. ಮನಸ್ಸನ್ನು ಆತ್ಮನಲ್ಲೇ ನೆಲೆಸಿಟ್ಟು ಭಗವಂತನಲ್ಲೇ ಆ ಮನಸ್ಸನ್ನೇ ಇಡಬೇಕು. ಒಳಗೆ ಮನಸ್ಸು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ, ನಾನು ಮಾಡ್ತಾ ಇರೋದು ಭಗವಂತ ನಿನ್ನ ಸೇವೆ, ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಾನು ಈ ಮಾಡ್ತಾ ಇರೋ ಎಲ್ಲ ಕೆಲಸವು ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಎಲ್ಲ ಕರ್ಮವನ್ನು ನಿನಗೋಸ್ಕರ ಮಾಡ್ತಾ ಇದ್ದೀನಿ, ಭಗವಂತನಿಗೆ ಅರ್ಪಿಸ್ಬಿಡ್ಬೇಕಂತ. ಆಸೆ, ಅದರಿಂದ ಆಸೆ ಏನು ಇಟ್ಕೊಳ್ಬಾರ್ದು. ಮಮತೆ, ಅಟ್ಯಾಚ್ಮೆಂಟ್ ಅಲ್ಲಿ ಯಾವುದು ಬೇಕಾಗಿಲ್ಲ. ಮತ್ತು ಮಾನಸಿಕ ಜ್ವರ. ನೋಡಿ, ಯಾವುದೇ ಕೆಲಸವನ್ನು ನನಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳುವಾಗ ಅಲ್ಲಿ ಒಂದು ರೀತಿಯ ಭಯ ಕೂಡ ಇರುತ್ತೆ. ಅಯ್ಯೋ ಸರಿಯಾಗಿ ಆಗುತ್ತೋ ಇಲ್ವೋ, ಸರಿಯಾಗಿ ಆಗದಿದ್ದರೆ ಏನು ಮಾಡೋದು, ಈ ರೀತಿಯ ಒಂದು ಮಾನಸಿಕ ಜ್ವರ ಇರುತ್ತೆ. ಕಾತರತೆ, ಒಂಥರ ಎಲ್ಲದಕ್ಕೂ ಎಕ್ಸೈಟ್ಮೆಂಟ್, ಹೀಗೆ ಮಾಡಿಬಿಡ್ಬೇಕು, ಹಾಗೆ ಮಾಡಿಬಿಡ್ಬೇಕು, ಆ ಮನಸ್ಸು ಪ್ರಶಾಂತವಾಗಿ ನಿಲ್ಲೋದೇ ಇಲ್ಲ. ಅದೆಲ್ಲದರಿಂದ ಮುಕ್ತನಾಗಿ ಯುದ್ಧವನ್ನು ಮಾಡುವಂಥ ಕೃಷ್ಣನಿಗೆ ಹೇಳ್ತಾ ಇರೋದು ನೋಡಿ. ಅವನಿಗೆ ಏನು ಆಸೆ ಇರ್ಬೋದು, ಎಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ರಾಜನಾಗಬೇಕು ಅನ್ನೋ ಆಸೆ ಇರ್ಬೋದು. ಮಮತೆ ಏನು, ನನ್ನವರನ್ನು ನಾನು ಕಾಪಾಡ್ಕೊಳ್ಬೇಕು ಅನ್ನೋ ಮಮತೆ ಇರ್ಬೋದು. ರಾಜ್ಯದ ಮೇಲೆ ಮಮತೆ ಇರ್ಬೋದು. ಮಾನಸಿಕ ಜ್ವರ ಯಾಕೆ ಬರ್ಬೋದು, ಒಂದು ಪಕ್ಷ ನಾನು ಸೋತೋಗ್ಬಿಟ್ರೆ, ಅಥವಾ ನನ್ನವ್ರನ್ನ ನಾನು ಕಾಪಾಡ್ಕೊಳಕ್ಕಾಗದೇ ಇದ್ದರೆ, ಎಲ್ಲ ಕೆಲಸದಲ್ಲೂ ನಮಗೂ ಈ ರೀತಿಯಾದ ಬರುತ್ತೆ ನೋಡಿ ಭಯ. ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮನ್ನು ನಾವು ಗಮನಿಸ್ಕೊಂಡ್ರೆ ಆ ಗಾಬರಿ, ಕಾತರತೆ ಎಲ್ಲ ಇರುತ್ತೆ. ಒಂದು ಪಕ್ಷ ನನ್ನವ್ರನ್ನ ನಾನು ಉಳಿಸ್ಕೊಳಕ್ಕಾಗದೇ ಇದ್ದರೆ, ನಾನು ಗೆಲ್ಲದೇ ಇದ್ದರೆ, ಮಾನಸಿಕ ಜ್ವರ. ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಯುದ್ಧ ಭೂಮಿಯಲ್ಲಿ ಹೋದಾಗ ಯಾರು ಬರ್ತಾರೋ ನನ್ನ ಮುಂದೆ, ನಾನು ಅವರನ್ನು ಸೋಲಿಸ್ಲಿಕ್ಕೆ ಪಾಶುಪತಾಸ್ತ್ರ ಎಲ್ಲ ಇದ್ದರೂ ಕೂಡ ಯಾರಿಗೇ ಆಗಲಿ ಒಂದು ರೀತಿಯ ಭಯ ಇರುತ್ತೆ. ಆ ರೀತಿಯಾಗಿ ಮಾನಸಿಕ ಜ್ವರ, ಕಾತರತೆ, ನಾಳೆ ಏನು, ಇವಾಗೇನು, ಕಾತರತೆ, ಎಲ್ಲದರಿಂದ ಮುಕ್ತನಾಗ್ಬಿಡು. ಹೇಗೆ ಮುಕ್ತನಾಗ್ಲಿಕ್ಕೆ ಸಾಧ್ಯ? ಅವನು ಮನಸ್ಸನ್ನು ಆತ್ಮನಲ್ಲಿಟ್ಟು, ಇದು ಭಗವಂತನ ಕೆಲಸ, ಇದು ನನಗೋಸ್ಕರ ಮಾಡ್ತಾ ಇಲ್ಲ, ಇದು ಭಗವಂತನ ಕೆಲಸ ಅಂತ ಮಾಡಲಿಕ್ಕೆ ಶುರು ಮಾಡಿದ್ರೆ ಅವನಿಗೆ ಅಲ್ಲಿ ಭಯ ಅನ್ನೋದಿರೋದೇ ಇಲ್ಲ. ಎಲ್ಲ ಕರ್ಮವನ್ನು ಭಗವಂತನಿಗೆ ಅವನು ಅರ್ಪಿಸ್ತಾ ಇದ್ದಾನೆ. ಭಗವಂತ, ಇದು ನಿನ್ನ ಕೆಲಸ, ಅದರಿಂದ ಮಾಡ್ತಾ ಇದ್ದೀನಿ ಅಂತ ಸ್ವಾಮೀಜಿಯವರು ಹೇಳ್ತಿರ್ತಾರೆ. ನಾವು ಅತ್ಯಂತ ಶುದ್ಧರಾಗಿ ಆ ಕೃಷ್ಣನ ಕೊಳಲಿನ ಥರ ಖಾಲಿ ಆಗಿಬಿಡ್ಬೇಕಂತೆ. ಆ ಕೊಳಲನ್ನು ಕೃಷ್ಣ ಅವಾಗ ನುಡಿಸ್ತಾನಂತೆ. ನಾವು ಅವನಿಗೆ ಆ ರೀತಿಯಾಗಿ ಸರೆಂಡರ್ ಆಗಿಬಿಡ್ಬೇಕು. ಅರ್ಪಿತ ಅಂದರೆ ಅದೇನೆ,
ಆ ರೀತಿಯಾಗಿ ಅವನಿಗೆ ಅರ್ಪಿಸ್ಕೊಳ್ಬೇಕು. ನೀನು ನನ್ನನ್ನು ಉಪಯೋಗಿಸ್ಕೊಂಡು ನಿಂದು ಏನು ಕೆಲಸ ಆಗಬೇಕಾಗಿದೆ ಅದನ್ನು ಮಾಡಿಸ್ಕೊಂಡು ನನಗೋಸ್ಕರ ನಾನು ಮಾಡುವಂಥದ್ದು ಏನೂ ಇಲ್ಲ. ಆಗ ಇದು ಯಾವುದೂ ಇರೋದಿಲ್ಲ. ಆಸೆ, ಮಮತೆ, ಕಾತರತೆ, ಜ್ವರ, ಭಯ ಇರೋದಿಲ್ಲ. ಅದರಿಂದೆಲ್ಲ ಮುಕ್ತವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಶ್ಲೋಕವನ್ನು ನೋಡಬೇಡ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮವಿಃ. ಯಾರು ಅಸೂಯೆ ಇಲ್ಲದೆ ನನ್ನ ಉಪದೇಶವನ್ನು ಪೂರ್ಣ ನಂಬಿಕೆಯಿಂದ ಅಭ್ಯಾಸ ಮಾಡುತ್ತಾರೋ ಅಂಥವರು ಕರ್ಮದಿಂದ ಬಿಡುಗಡೆಯಾಗುವರು. ಯಾರು ಅಸೂಯೆ ಇಲ್ಲದೆ ಅಂದರೆ ಇಲ್ಲಿ ಅಸೂಯೆ ಅಂದರೆ ಅನುಮಾನ ಇದೆ ಅಂತ ತಗೊಳ್ಬೇಕು. ಏನೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವ. ಒಂಥರ ಏನು ಕೃಷ್ಣ ಹೇಳಿದಾನೆ 5000 ವರ್ಷದ ಹಿಂದೆ, ಆಗತ್ತಾ ಇಲ್ವಾ ಯಾರಿಗೆ ಗೊತ್ತಿದೆ ಅಂತ ಅನುಮಾನ ಪಟ್ಕೊಳ್ಳದೆ ನನ್ನ ಉಪದೇಶವನ್ನು ಪೂರ್ಣ ನಂಬಿಕೆಯಿಂದ ಅಭ್ಯಾಸ ಮಾಡುತ್ತಾರೋ. ಇದನ್ನು ಅಭ್ಯಾಸ ಮಾಡಬೇಕು. ಕರ್ಮಯೋಗವನ್ನು ಅಭ್ಯಾಸ ಮಾಡಿದ್ರೆ ಅಂಥವರು ಕರ್ಮದಿಂದ ಬಿಡುಗಡೆ ಆಗ್ತಾರೆ. ಆಶ್ವಾಸನೆ ಕೊಡ್ತಾ ಇದ್ದಾನೆ ಭಗವಂತ. ಖಂಡಿತವಾಗೂ ಅವರು ಈ ಕರ್ಮದಿಂದ ಬಿಡುಗಡೆ ಆಗ್ತಾರೆ. ಈಗ ನೋಡಿ, ನಾವು ಕರ್ಮ ಮಾಡಿದಾಗೆಲ್ಲ ಕರ್ಮಫಲ, ಕರ್ಮಬಂಧನ ನಡೀತಾನೇ ಇದೆ. ಮತ್ತೆ ಕರ್ಮಬಂಧನ, ಕರ್ಮಫಲ ಒಂದಲ್ಲ ಒಂದು ರೀತಿಯಲ್ಲಿ ಬಂಧನಕ್ಕೊಳಗಾಗಿ ಮತ್ತೆ ಮತ್ತೆ ಕರ್ಮವನ್ನು ಮಾಡ್ತಾನೇ ಇದ್ದೀವಿ. ಆ ಕರ್ಮ ಮಾಡ್ತಾ ಇರೋದ್ರಿಂದಲೇ ನಮಗೆ ಪುನರ್ಜನ್ಮ ಮತ್ತೆ ಮತ್ತೆ ಸಿಗ್ತಾನೇ ಇದೆ. ಆ ಕರ್ಮದಿಂದಲೇ ನಾವು ಬಿಡುಗಡೆ ಆದರೆ ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಸುಂದರ. ಈಗ ನಾನು ಮಾಡಿದ್ದೀನಿ ಕರ್ಮ ಅಂತ ಹೇಳಿದ್ರೆ ಅದ್ರ ಫಲ ನಾನೇ ಅನುಭವಿಸ್ಬೇಕು. ಯಾಕೆ? ನಾನು ಮಾಡಿದ್ದೀನಿ ಅಂತ ಐಡೆಂಟಿಫೈ ಮಾಡ್ಕೊಂಡಿದ್ದೀನಲ್ಲ. ಇದು ಭಗವಂತನ ಕೆಲಸ, ಭಗವಂತ ಮಾಡಿಸ್ತಾ ಇದ್ದಾನಂದರೆ ಆ ಫಲನೂ ಅನಿಸ್ಕೊಳ್ತಾನೆ. ಅವಾಗ ನಾನು ಮತ್ತೆ ಹುಟ್ಟಬೇಕಾಗಿಲ್ಲ. ಯಾಕೆ? ನಂದಲ್ವಲ್ಲ ಅದು, ಅವನು ಇಚ್ಛೆ ನಡೆಸಿದಾನ ಅವನು. ಸೊ ಸಿಂಪಲ್ ಅಲ್ಲ? ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಆಗುತ್ತೆ ನಾವು. ಆಗ ಕರ್ಮದಿಂದ ಬಿಡುಗಡೆ ಆಗುತ್ತೆ. ಅಭ್ಯಾಸ ಅಂತಾರೆ. ಇಲ್ಲಿ ಅಭ್ಯಾಸ ಮಾಡೋದು ಅಂದ್ರೇನು ನೋಡಿ, ದಿಸ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಭ್ಯಾಸ ಮಾಡಬೇಕು. ಇವತ್ತು ಟ್ರೈ ಮಾಡ್ತೀನಿ ಮಾಡೋಕ್ಕೆ, ಆಗಲಿಲ್ಲ ಅಂತೇಳಿ ನಾಳೆ ಮತ್ತೆ ಪ್ರಯತ್ನ ಮಾಡಬೇಕು. ಮತ್ತೆ ನಾಳೆ ಮಾಡಬೇಕು. ಕಲಿತ ಮೇಲೆ ಆಯಿತು, ಇವಾಗ ನನಗೆ ಗೊತ್ತಾಯಿತು ಈ ರೀತಿಯಾಗಿ ನಾನು ಕರ್ಮದಿಂದ ಬಿಡುಗಡೆ ಆಗಬೇಕು ಅಂತ, ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡಬೇಕು. ದಟ್ ಈಸ್ ಅಭ್ಯಾಸ. ಒಂದಿನ ಮಾಡಿ ಬಿಡೋದಲ್ಲ, ನಿರಂತರವಾಗಿ ಮಾಡಬೇಕು. ಯಾರು ನಿರಂತರವಾಗಿ ಅಭ್ಯಾಸ ಮಾಡ್ತಾರೋ ಅಂಥವರು ಕರ್ಮದಿಂದ ಬಿಡುಗಡೆ ಹೊಂದುತ್ತಾರೆ. ಕರ್ಮದಿಂದ ಯಾಕೆ ನಾವು ಬಿಡುಗಡೆ ಹೊಂದಬೇಕು? ಇಲ್ಲ, ಕರ್ಮದಿಂದ ಬಿಡುಗಡೆ ಹೊಂದೋದಷ್ಟು ಸುಲಭ ಅಲ್ಲ. ಯಾಕೆ? ಮತ್ತೆ ಮತ್ತೆ ನಾವು ಸೃಷ್ಟಿ ಆಗಿರೋದೇ ಕರ್ಮದ ಜೊತೆಗೆ. ಕರ್ಮ ಮಾಡಲೇಬೇಕು. ಕರ್ಮದಿಂದ ಬಿಡುಗಡೆ ಹೊಂದೋದು ಅಂದ್ರೇನು? ಫಲವನ್ನು ಬಿಡಬೇಕು. ಫಲಾಸಕ್ತಿಯನ್ನು, ಈಶ್ವರಾರ್ಪಣ ಬುದ್ಧಿ ಅಂತ ಹೇಳ್ತೀವಲ್ವ, ಪ್ರಸಾದ ಬುದ್ಧಿ. ಏನು ಕೆಲಸ ಮಾಡ್ತೀವಿ ಅದೆಲ್ಲ ಈಶ್ವರಾರ್ಪಣ, ಎಲ್ಲ ಭಗವಂತನ ಕೆಲಸ ಅಂತ ಮಾಡೋದು. ಅದರಿಂದ ಏನು ಫಲ ಸಿಗುತ್ತೆ ಅದೆಲ್ಲವೂ ಅವನ ಪ್ರಸಾದ, ಈಶ್ವರ ಪ್ರಸಾದ ಅಂತ ತಗೊಳ್ಳೋದು. ಈ ರೀತಿಯಾಗಿ ನಾವು ಮಾಡ್ತಾ ಹೋದರೆ, ಅಭ್ಯಾಸ ಮಾಡಿದ್ರೆ ಎಲ್ಲ ಕೆಲಸವನ್ನು, ಆಗ ಕರ್ಮದಿಂದ ನಾವು ಬಿಡುಗಡೆ ಆಗ್ತೀವಿ. ಕರ್ಮದಿಂದ ಬಿಡುಗಡೆ ಆಗೋದು ಅಂದರೆ ಅಲ್ಲಿ ಮತ್ತೆ ಅದರ ಫಲದಿಂದ ನಾವು ಬಿಡುಗಡೆ ಆದ ಹಾಗೆ. ಆ ಫಲದಿಂದ ಬಿಡುಗಡೆ ಅಂದರೆ, ಫಲ ಅಂತ ಹೇಳುವಾಗ ಸುಖ ದುಃಖ ಏನು ಬೇಕಾದರೂ ಆಗ್ಬೋದು. ಅದು ಎರಡರಿಂದಲೂ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಈ ಕರ್ಮಯೋಗವನ್ನು ಅಭ್ಯಾಸ ಮಾಡು ಅಂತ ಹೇಳಿ ಅಲ್ಲಿ ನಿಲ್ಲಿಸಿರೋಣ. ಬಹಳ ಸುಂದರವಾದ ಅಧ್ಯಾಯ ಮುಂದುವರಿಸ್ತಾರೆ. ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ
मृत्युर्मा अमृतङ्गमय। ॐ शान्ति शान्ति शान्तिः। हरिः ॐ